ಅದ್ರಲ್ಲಿ ನಾನು ಆಮಂತ್ರಣ ಪತ್ರಿಕೆಯಲ್ಲೂ ಕೂಡ ಸ್ಕ್ಯಾಮ್ ಮಾಡ್ತಾರೆ ಅಂತ ನಂಗೆ ಜ್ವರ ಬಂದಿದೆ, ನಂಗೆ ಮೆಡಿಸಿನ್ ಕೊಡು, ಔಷಧಿ ಕೊಡು. ಗುಂಡು ಮಲ್ಕಣಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಯಾವ ರೀತಿ ಫ್ರಾಡ್ ಆಗುತ್ತೆ, ನಮ್ಮ ಜೊತೆ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳಿ. ಸೊ ಅದರಲ್ಲಿ ನಾನು ಆಮಂತ್ರಣ ಪತ್ರಿಕೆಯಲ್ಲೂ ಕೂಡ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳಿದ್ದೆ. ಆ್ಯಂಡ್ ಬೇರೆ ಎಲ್ಲ ನಮಗೆ ಗೊತ್ತಿದೆ, ಬಟ್ ಅದೊಂದು ಅಷ್ಟು ನಾನು ಕೇಳಲಿಲ್ಲ ಅಂತ ಒಬ್ರು ಹೇಳಿದ್ರು, ನನ್ನ ಫ್ರೆಂಡೇನೆ ಕಮೆಂಟ್ ಮಾಡಿದ್ರು. ಸೊ ಏನಪ್ಪ ಅಂತಂದರೆ, ಇವಾಗ ಯಾರ್ಯಾರೋ ಎಲ್ಲ ನಮಗೆ ಇನ್ವಿಟೇಷನ್ ಕಳಿಸ್ತಾರೆ ಅಲ್ವಾ. ಸೊ ಅವಾಗ ನಾವು ಏನು ಮಾಡ್ತೀವಿ, ಕ್ಲಿಕ್ ಮಾಡ್ತೀವಿ. ಮದುವೆ ಆಮಂತ್ರಣ ಬಂತು ಅಂತಂದ್ರೆ ಯಾರೋ ನನ್ನ ಫ್ರೆಂಡ್ ಕಳಿಸಿರ್ಬೋದು ಅಂತ ಹೇಳಿ. ಸೊ ಇದು ಒಂದು ಅವೇರ್ನೆಸ್ಗೆ ಹಾಕಿದ್ದು ನಾನು. ಆ ಥರ ಕ್ಲಿಕ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಯಾರು ಏನು ಪ್ರೊಫೈಲ್ ಪಿಕ್ ಇದೆಯಾ, ನಿಮ್ಗೆ ಅವ್ರು ಗೊತ್ತಿದೆಯಾ ಅಂತ ಹೇಳಿ. ಫ್ರಾಡ್ ಮಾಡೋರು ಹೇಗೂ ಮಾಡ್ತಾರೆ. ಫ್ರಾಡ್ ಆದಮೇಲೆ ನಾವು ಟೆನ್ಷನ್ ಮಾಡ್ಕೊಂಡ್ರೆ ನಮ್ಮ ದುಡ್ಡು ಹೋಗಿರುತ್ತೆ, ಇಲ್ಲ ಅಂತಂದ್ರೆ ನಮ್ಮದು ಫೋಟೋಸು ಅದು ಇದು ಎಲ್ಲ ಸುಮ್ಮನೆ ಲೀಕ್ ಆಗುತ್ತೆ ಅಲ್ವಾ. ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಂತ ಹೇಳಿ ನಾನು ಆ ವಿಡಿಯೋನ ಹಾಕಿದ್ದು ಅಷ್ಟೇ. ಹಾಗೆಯೇ ಬೆಳಿಗ್ಗೆ ಇವತ್ತು ಫುಲ್ ತಲೆಗೆಲ್ಲ ಎಣ್ಣೆ ಹಾಕೊಂಡು ಬಿಟ್ಟಿದ್ದೀನಿ. ಸ್ವಲ್ಪ ಅಂದರೆ ನಂಗೆ ತಲೆಗೆ ಎಣ್ಣೆ ಹಾಕೊಂಡ್ಬಿಟ್ರೆ ತಲೆ ಎಲ್ಲ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಇವತ್ತೊಂದು ಹೇರ್ ಪ್ಯಾಕ್ ಕೂಡ ಹಾಕೊಬೇಕು. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನನ್ನ ಹೇರು ಸಿಕ್ಕಾಪಟ್ಟೆ ಹಾಳಾಯಿತು ಅಂತಲೇ ಹೇಳ್ಬೋದು. ಸೊ ಈ ಹೇರ್ ಪ್ಯಾಕ್ ನಂಗೆ ಸ್ವಲ್ಪ ಯೂಸ್ ಆಗಿದೆ. ಈ ಉದುರುತ್ತಾ ಇದ್ದರೆ ಅಥವಾ ತುಂಬ ಹೇರ್ ಲಾಸ್ ಇದೆಲ್ಲ ಆದಾಗ, ಡ್ರೈ ಹೇರ್ ಎಲ್ಲ ಇದ್ದರೆ ಸ್ವಲ್ಪ ಚೆನ್ನಾಗಾಗುತ್ತೆ ಈ ಹೇರ್ ಪ್ಯಾಕು. ನಾನು ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಟೈಮಿಂದ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂತಂದ್ರೆ ಟ್ರೈ ಮಾಡ್ಬೋದು, ಆಯ್ತಾ. ಹಾಗೇನೆ ಆಲ್ರೆಡಿ ಟೈಮ್ ಆಗ್ತಾ ಬಂತು, ಮಕ್ಕಳಿಗೆ ಊಟಕ್ಕೆ ಏನಾದರೂ ಮಾಡಬೇಕು ಇವಾಗ. ಆ್ಯಂಡ್ ಸಿಕ್ಕಾಪಟ್ಟೆ ಸಖತ್ತರು ಆ್ಯಂಡ್ ಈಸಿಯಾಗಿರೋ ಒಂದು ರೆಸಿಪಿನ ನಿಮ್ಮ ಜೊತೆ ಹೇಳ್ಕೊಡ್ತೀನಿ, ನಾನು ಶೇರ್ ಮಾಡ್ಕೊತೀನಿ. ನನಗೆ ಗೊತ್ತಿರೋದು ಏನು ಗೊತ್ತಾ ಗೈಸ್, ನಾನು ತುಂಬ ಈಸಿಯಾಗಿ ಕುಕ್ ಮಾಡಬೇಕು. ನನಗೆ ತುಂಬ ಟೈಮ್ ತೊಗೊಂಡದೆಲ್ಲ ಮಾಡೋದಂದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಬೇಗ ನನಗೆ ಅಡುಗೆ ಆಗಬೇಕು. ಹಾಗಾಗಿ ನಾನು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಜೊತೆಗೆ ಈ ಒಂದು ರೆಸಿಪಿನ ಇವತ್ತು ಶೇರ್ ಮಾಡ್ತೀನಿ, ಆಯಿತಾ. ನೀವು ಟ್ರೈ ಮಾಡಿ ನಂಗೆ ಹೇಗೆ ಬಂತು ಅಂತ ಹೇಳಬೇಕು. ಹಾಗೆಯೇ ನಮ್ಮ ಪುಟ್ಟಮ್ಮ ಇಲ್ಲಿ ಕೂತ್ಕೊಳ್ಳಿದ್ದಲೆ. ಸೇ ಹಾಯ್. ಹಾಯ್, ಮಾತಾಡಿ. ವೆಲ್ಕಮ್ ಟು ದ ಚಾನಲ್. ನಾನು ತಾನಿ ಶೆಟ್ಟಿ. ಇವತ್ತಿನ ವಿಡಿಯೋ ನೋಡ್ಬೋದು. ಅದನ್ನೇ ಎಲ್ಲ ಹೇಳೋದು ಬೇಡ, ಬೇರೆ ಹೇಳಿ. ನೀವೆಲ್ಲ ಹೆಂಗಿದ್ರಿ? ಅದನ್ನೇ ಬಿದ್ದಿದ್ದೆ ನೆಂತು ಬದ ಆಯ್ತಾ. ಏನು ಗೊತ್ತಾ ಗೈಸ್, ಏನು ಅಂತಂದರೆ ಇವಳದ್ದು, ನಾನು ಚಿಕ್ಕವಳಿದ್ದಾಳಲ್ವಾ, ಅವಳದ್ದು ಹೇರ್ ಕಟ್ ಮಾಡಿಲ್ಲ. ನಾನೇನಂತಂದ್ರೆ 1 ಇಯರ್ ಆದಮೇಲೆ ಪಾಪುಗೆ ನಾವು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅದು ಹೇರ್ ಕಟ್ ಮಾಡ್ತೀವಲ್ವಾ. ನಾನು ಆ್ಯಕ್ಚುಲಿ ಬೇಗ ಬಾಲಿಗೆ ಬಂದುಬಿಟ್ಟೆ, ಹಾಗಾಗಿ ಅವಳಿಗೆ ಹೇರ್ ಕಟ್ ಮಾಡಲ್ಲ. ಹೇರ್ ಎಲ್ಲ ಸುರುಳಿ ಥರನೇ ಇದೆ. ದೊಡ್ಡವಳದ್ದು ನಾರ್ಮಲಿ ಅವಳದ್ದು ಆ ಥರ ಇದೆ, ಬಟ್ ಅಷ್ಟು ಇಲ್ಲ. ಅವಳದ್ದು ಸ್ಮೂತ್ ಹೇರ್ ಇದೆ. ನನ್ನ ಚಿಕ್ಕ ಮಗು ಇದೆಯಲ್ಲ, ಸ್ವಲ್ಪ ರಫ್ ಹೇರ್ ಅವಳದ್ದು. ಅಂತಂದರೆ ಅದು ಕಟ್ ಮಾಡಬೇಕು ಇವಾಗ. ಇನ್ನೀಗ ಕಟ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಬೆಳಿಗ್ಗೆ ಯಾಕೋ ಗೊತ್ತಿಲ್ಲ, ನನ್ನ ಮಗುಗೆ ಜ್ವರ ಬಂದಿದೆ ಗೈಸ್. ಸೊ ಹಾಗಾಗಿ ಒಂದೊತ್ತು ಔಷಧಿ ಹಾಕಿದ್ದೀನಿ ಇವಾಗ. ಎಲ್ಲರೂ ನಾವೆಲ್ಲ ಏನು ಮ್ಯಾನಿಫೆಸ್ಟ್ ಮಾಡ್ತೀವಿ ಹೇಳಿ, ಒಳ್ಳೇದಾದರೆ ಸಾಕು ಅಂತ ಹೇಳಿ ಸುಮ್ಮನೆ ಅಮ್ಮ. ನನ್ನ ಮಗಳು ಏನು ಮಾಡ್ತಾಳೆ ಗೊತ್ತಾ, ರಾತ್ರಿ ಬೆಳಿಗ್ಗೆ ಎಲ್ಲ ಅಮ್ಮ ನಂಗೆ ಜ್ವರ ಬಂದಿದೆ, ನನಗೆ ಮೆಡಿಸಿನ್ ಕೊಡು, ಔಷಧಿ ಕೊಡು ಅಂತ ಹೇಳಿ. ಓ ಮೈ ಗಾಡ್, ಇವಳಿಗೊಂದು ಔಷಧಿ ಹಾಕುವಾಗ ಮರ್ಕಿ ಇಡ್ತಾ ಇದ್ಲು. ಇವಾಗ ಇವಳದು ಶುರುವಾಗಿದೆ. ಓಕೆನಾ ಯಾಯ್ಬು? ಓ ಬೂ ಅಂಕ್ಯ ಯಾ ಬೂ ಅಂಕಿ ಬೂ. ಮೊನ್ನೆ ತುಂಬ ದಿನ ಆಯಿತು, ಡ್ರ್ಯಾಗನ್ ಫ್ರೂಟ್ ತಂದಿದ್ರು. ಸೊ ಅದು ಅಲ್ಲೇ ಇಟ್ಟಿಟ್ಟು ಹಾಳಾಗಿದೆ, ಬಿಸಾಕ್ಲಾ ಅಂತ ಕೇಳ್ತಾ ಇದ್ದಾರೆ ಈಬು. ಬೈತಾ ಇದ್ದಾರೆ, ಏನು ಹಾಳು ಮಾಡಿದಿರ, ತಿಂದಿಲ್ಲ ಅಂತೇಳಿ. ಅವ್ರು ಆ್ಯಕ್ಚುಲಿ ತುಂಬ ಒಳ್ಳೆಯವರು, ಪಾಪದವರು. ಸ್ವಲ್ಪ ಏಜ್ ಆಗಿದೆ ಅಷ್ಟು ಗೊತ್ತಾಗೋದಿಲ್ಲ ಇಲ್ಲೆಲ್ಲ ಹಾಗೆ. ಸೊ ತುಂಬಾ ಒಳ್ಳೆಯವರು. ನಂಗೆ ಖುಷಿ ಆಗುತ್ತೆ ಅವ್ರು ಬಂದ್ರೆ, ಏನೋ ಒಂಥರ ಖುಷಿ. ಮನೇಲಿ ಒಂದು ಜನ ಇದ್ದಂಗೆ. ನನ್ನ ಮಕ್ಕಳು ಬೇರೆ ಅವ್ರಿಗೆ ಅಜ್ಜಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ನಾನು ಕೊಕೊನೆಟ್ ಆಯಿಲ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ದೊಡ್ಡದಾದ್ರೂ ಪರವಾಗಿಲ್ಲ, ಚಿಕ್ಕದಾದ್ರೂ ಪರವಾಗಿಲ್ಲ. ಹಾಗೇನೆ ಇಲ್ಲಿ ಮಶ್ರೂಮ್ ಹಾಕೊಂಡಿದ್ದೀನಿ. ಸ್ವಲ್ಪ ಮಶ್ರೂಮ್ ಕಲರ್ ಚೇಂಜ್ ಆದಾಗಿದೆ, ಯಾಕಂತಂದ್ರೆ ಒಂದು 2-3 ದಿನ ಆಗಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದಲ್ವಾ. ಹಾಗಾಗಿ ಫ್ರೆಶ್ ಮಶ್ರೂಮ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕಲರ್ ಕೂಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪೌಡರನ್ನು ಹಾಕೊಂಡಿದ್ದೀನಿ. ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂತಂದ್ರೆ ಮಶ್ರೂಮು ಸಿಕ್ಕಾಪಟ್ಟೆ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ
ಇಲ್ಲಿ ನಾನು ಒಂದು ಹಸಿಮೆಣಸನ್ನು ಹಾಕಿದ್ದೀನಿ, ಹಾಗೇನೆ ಒಂದು ಸ್ವಲ್ಪ ಶುಂಠಿ ಹಾಕಿದ್ದೀನಿ, ಮತ್ತೆ ಒಂದು 2-3 ಎಸ್ಲಾಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದರಲ್ಲೇ ಬೇಯಿಸ್ಕೊಳ್ಳಿ. ಆಮೇಲೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಹಾಕೊಳ್ಳಿ, ಕೊತ್ತಂಬರಿ ಪೌಡರ್. ಹಾಗೇನೆ ಒಂದು 1/2 ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕೊಳ್ಳಿ. ಇದು ನಾನು ಗರಂ ಮಸಾಲೆ ಮನೆಯಲ್ಲೇ ಮಾಡಿದ್ದು, ತುಂಬಾ ಚೆನ್ನಾಗಾಗುತ್ತೆ. ಇದು ನನ್ನ ಚಾನಲ್ ಅಲ್ಲಿ ಇದೆ, ಬೇಕಂತಂದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ಇಲ್ಲಿ 1 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಕೊನೆಯಲ್ಲಿ ಹಾಕೊಳ್ಳಿ, ಬೇಗ ದಪ್ಪ ಆಗ್ಬಿಡುತ್ತೆ ಅಂಡ್ ಸಖತ್ತಾಗಿ ಆಗುತ್ತೆ ಗೈಸ್. ಒಂದ್ಸಲ ಖಂಡಿತವಾಗ್ಲೂ ನೀವು ಟ್ರೈ ಮಾಡಬೇಕು. ಆಕ್ಚುಲಿ ನನ್ನ ಹಸ್ಬೆಂಡ್ಗೆ ಕೆಲವೊಂದೆಲ್ಲ ಮಾಡೋದು ಇಷ್ಟ ಆಗುತ್ತೆ, ಬಟ್ ಯಾವುದು ತುಂಬಾ ಇಷ್ಟ ಆಗುತ್ತೆ ಅದನ್ನ ಅವರು ಚೆನ್ನಾಗಿ ತಿಂತಾರೆ. ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ರು. ಇದನ್ನ ಚಪಾತಿ ಜೊತೆಗೆ ಸರ್ವ್ ಮಾಡಬೇಕು, ಬಟ್ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡಿಲ್ಲ, ಮಕ್ಕಳಿಗೆ ಅನ್ನದ ಜೊತೆಗೆ ಹಾಕೊಟ್ಟೆ. ನಿಜವಾಗ್ಲೂ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದ್ರು ಅಂತಾನೆ ಹೇಳ್ಬೋದು. ಕೊನೆಯಲ್ಲಿ ಈ ರೀತಿಯಾಗಿ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಅನ್ನ ತೆಗೆದ್ಬಿಟ್ಟು ಹಾಕಿ ಸಖತ್ತಾಗಿ ಬರುತ್ತೆ ಖಂಡಿತವಾಗ್ಲೂ ಗೈಸ್. ನನಗೇನಂತಂದ್ರೆ ಅಡಿಗೆ ಮಾಡಿದ್ರೆ ಕ್ವಿಕ್ ಆಗಿ ಅಡಿಗೆ ಆಗ್ಬೇಕು, ಹಾಗಾಗಿ ಈಸಿಯಾಗಿ ಹೆಂಗ್ ಮಾಡ್ಕೊಳ್ಬೇಕು ಆ ತರ ಎಲ್ಲ ಟ್ರೈ ಮಾಡ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ಆಯ್ತಾ? ಆಕ್ಚುಲಿ ನಾನು ಯೂಟ್ಯೂಬಲ್ಲಿ ಎಲ್ಲೂ ಕೂಡ ಈ ತರ ಮಾಡಿದ್ದು ನೋಡಿಲ್ಲ, ನೀವು ನೋಡಿಲ್ಲ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ನಾನು ಓನ್ ಆಗಿ ಇದು ಟ್ರೈ ಮಾಡಿದ್ದು. ನಿಜವಾಗ್ಲೂ ಚೆನ್ನಾಗಿ ಬಂತು, ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಏನ್ ಗುಂಡು ಅದು? ಏನದು? ಓಡಿ ಹೋಯ್ತಾ? ಹಾಗೇನೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ಊಟ ಎಲ್ಲ ಮಾಡಿಬಿಟ್ಟು ಮಲಗ್ತಾರೆ ಅಲ್ವಾ. ಇವು ತಕ್ಷಣ ಇದೇ ರೀತಿಯಾಗಿ ದಿನಾಲು ನನಗೆ ಮಲಗಿಸಿ ಕೊಟ್ಟು ಹೋಗ್ತಾರೆ. ಸೊ ಅವಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ, ಒಂಥರ ಉಪ್ಪು ಮುಟ್ಟೆ ತರ ಮಾಡಿ ಮಲಗಿಸೋದು ಅಂತ ಹೇಳಿದ್ರೆ. ಹಾಗೇನೆ ಮಕ್ಕಳೆಲ್ಲ ಮಲಗಿದ್ಮೇಲೆ ನಾನು ಸ್ವಲ್ಪ ಹೇರ್ ಪ್ಯಾಕು ಮತ್ತೆ ಸ್ಕಿನ್ ಪ್ಯಾಕ್ ನಿಮ್ ಜೊತೆಗೆ ಶೇರ್ ಮಾಡ್ಕೋತೀನಿ ಗೈಸ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. 2 in 1 ಅಂತಾನೆ ಹೇಳ್ಬಹುದು. ನಾನು ಈ ಅಲೋವೆರಾ ಜೊತೆಗೆ ಏನೆಲ್ಲ ಹಾಕಿದೀನಿ ಅಂತ ನೋಡ್ಕೊಳ್ಳಿ. ಸೊ ನೋಡ್ಬಹುದು ಗೈಸ್, ನಾನಿಲ್ಲಿ ಅಲೋವೆರಾ ಜೆಲ್ ಅನ್ನ ಈ ರೀತಿಯಾಗಿ ತಗೊಂಡಿದ್ದೀನಿ. ಇದೇನಪ್ಪಾ ಅಂತಂದ್ರೆ ಫ್ರೆಶ್ ಅಲೋವೆರಾ ಜೆಲ್ ಅಲ್ಲಿ ಅರ್ಸಿನ ತರ ಇರುತ್ತೆ ಸ್ಟಾರ್ಟಿಂಗ್, ನೀವು ಕಟ್ ಮಾಡಿದ ತಕ್ಷಣ ಅಲ್ಲ, ಅದನ್ನ ಯಾವತ್ತೂ ಕೂಡ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಅದನ್ನೆಲ್ಲ ತೆಗೆದು ಬಿಟ್ಟು ಆಮೇಲೆ ಹಚ್ಕೊಳ್ಬೇಕು. ಇದನ್ನ ನೀವು ಸ್ಕಿನ್ ಕೇರ್ ಕೂಡ ಮಾಡಬಹುದು, ಹಾಗೆ ಹೇರ್ ಕೇರ್ ಕೂಡ ಮಾಡಬಹುದು. ಈ ರೀತಿಯಾಗಿ ಒಂದು ಸ್ಪೂನ್ ಆಗುವಷ್ಟು ನಾನು ಕೋಕೋನಟ್ ಆಯಿಲ್ ಹಾಕೊಂಡಿದ್ದೀನಿ. ಯಾಕಂತಂದ್ರೆ ಆಲ್ರೆಡಿ ನಂದು ಹೇರಿಗೆ ನಾನು ಆಯಿಲ್ ಮಾಡ್ಕೊಂಡಿದ್ದೇನಲ್ವಾ ಬೆಳಿಗ್ಗೆನೆ, ಹಾಗಾಗಿ. ಇಲ್ಲಿ ನೋಡ್ಬೋದು ಫ್ರೆಶ್ ಆಗಿ ಈ ತರ ಸಿಗುತ್ತೆ. ಫ್ರೆಶ್ ತಗೊಂಡ್ರೆ ಇದೊಂದು ಈ ತರ ಅಂಟಂಟಾಗಿರುತ್ತೆ. ಸೊ ಅದ್ರಲ್ಲೇ ಒಂದ್ ಸ್ವಲ್ಪ ಈ ರೀತಿಯಾಗಿ ತಗೊಂಡ್ಬಿಟ್ಟು ಕೈ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನೋಡ್ಬೋದು. ಸೊ ಅಲೋವೆರಾ ಕೆಲವೊಬ್ಬರಿಗೆ ಅಲರ್ಜಿ ಇರುತ್ತೆ, ಅವ್ರು ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಾಂತಂದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಗಾಯ್ಸ್, ತುಂಬಾ ಚೆನ್ನಾಗಾಗುತ್ತೆ ಇದು. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ, ಆಯ್ತಾ? ನಿಮ್ಗೆ ಮಸಾಜ್ ಮಾಡ್ಲಿಕ್ಕೆ ತುಂಬಾ ಆರಾಮ್ ಅನ್ಸುತ್ತೆ, ಹಾಗಾಗಿ ತುಂಬಾ ಆರಾಮ್ ಅನ್ಸುತ್ತೆ. ಅಂಡ್ ಫೇಸ್ಗೂ ಕೂಡ ಅಷ್ಟು ಚೆನ್ನಾಗಿ ಗ್ಲೋ ಸಿಗುತ್ತೆ. ಕಣ್ ಕೆಳಗಡೆ ಇದೆ ನೋಡಿ, ಇಲ್ಲಿ ಚೆನ್ನಾಗಿ ಹಾಕೊಳ್ಳಿ. ಸೊ ನನಗೆ ಸ್ವಲ್ಪ ಬ್ಲ್ಯಾಕ್ ಸರ್ಕಲ್ ತರ ಆಗಿದೆ ಇವಾಗ. ಅದು ಆಯಿಲ್ ಹಾಕೊಂಡ್ರೆ ಜಾಸ್ತಿಯಾಗಿ ಕಾಣಿಸುತ್ತೆ, ನಾರ್ಮಲ್ ಅಲ್ವಾ ಅದು. ಆಮೇಲೆ ಪರವಾಗಿಲ್ಲ, ಅಲ್ಲೇ ಕಡಿಮೆ ಆಗುತ್ತೆ. ಉಳಿದ್ರೆ ಕೈಗೂ ಹಚ್ಕೊಬಹುದು. ಒಂದ್ಸಲ ಹೇರ್ಗೆಲ್ಲ ಫುಲ್ ಹಚ್ಕೊಂಡ್ರೆ ಆಯ್ತು, ಆಯ್ತಾ? ಇರೋ ಹೇರ್ ಅನ್ನ ಉಳಿಸ್ಕೊಂಡ್ರೆ ಸಾಕು ಅಂತ ಅನ್ಸ್ಬಿಟ್ಟಿದೆ ಇವಾಗ, ಹೇರ್ ಫಾಲ್ ಆಗೋದು ನೋಡಿದ್ರೆ. ಸೊ ನಂಗೆ ತುಂಬಾನೇ ಹೇರ್ ಫಾಲ್ ಇತ್ತು ಗೈಸ್. ಇದು ಮಾಡ್ಕೊಂತ ಬಂದ ಹಾಗೇನೆ ಹೇರ್ ಫಾಲ್ ತುಂಬಾನೇ ಕಂಟ್ರೋಲ್ ಬಂದಿದೆ ಅಂತಾನೆ ಹೇಳ್ಬೋದು. ಒಂದೇ ಸಲ ರಿಸಲ್ಟ್ ಸಿಗಲ್ಲ, ಬಟ್ ನಾವು ಮಾಡ್ತಾ ಬಂದಾಗ್ಲೇ ಚೆನ್ನಾಗಿ ರಿಸಲ್ಟ್ ಸಿಕ್ಕುತ್ತೆ. ನನಗೆ ತುಂಬಾ ಚೆನ್ನಾಗಿ ಸಿಕ್ತು, ಹಾಗಾಗಿ ನಾನು ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಯಾವುದೇ ಇರ್ಲಿ, ಮಾಡಿ ಏನಾದ್ರೂ ಹೇಳ್ತೀವಿ ಅಂತ ಅದರಲ್ಲಿ ಸತ್ಯಾಂಶ ಇರುತ್ತಂತಾನೆ ಅರ್ಥ ಅಲ್ವಾ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮ್ಮ ಹೇರ್ ಫಾಲ್ ಇಲ್ಲ ಅಂತಂದ್ರೂ ಕೂಡ ಇದನ್ನ ಟ್ರೈ ಮಾಡಿದ್ರೆ ಹೇರ್ ಶೈನಿ ಆಗ್ಬಹುದು, ಚೆನ್ನಾಗಾಗುತ್ತೆ. ನನಗೂ ಕೂಡ ಚೆನ್ನಾಗಾಗುತ್ತೆ, ಕಂಫರ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ರೀತಿ ಈಚಿಂಗ್ ಇರ್ಬೋದು, ಆ ತರ ಪ್ರಾಬ್ಲಮ್ ಏನು ಕೂಡ ನನಗೆ ಆಗ್ಲಿಲ್ಲ. ನೀವು ಕೂಡ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಯಾವುದೇ ಇರ್ಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಲ್ವಾ. ಹಾಗಾಗಿ ನೋಡ್ಬೋದು, ಒಂದು ಫೇಸ್ ಅಲ್ಲಿ ನಾನು ಒಂದು 10-15 ನಿಮಿಷ ಆದ್ಮೇಲೆ ತೊಳ್ಕೊಂತೀನಿ ಅಂಡ್ ಹೇರ್ ಅನ್ನ ಹಾಗೆ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಂತೀನಿ. ತುಂಬಾ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ. ಓಕೆ ಗೈಸ್, ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಯ್ತು, ಯೂಸ್ಫುಲ್ ಅನ್ಸ್ತು ಅಂತಂದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.